ಮೋನಿಕಾ ತಾಯಿ ಆಗ್ತಿರೋದ್ರಿಂದ ಮೋನಿಕಾಗೆ ಸೀಮಂತ ಮಾಡಬೇಕು ಅಂತ, ಹಾಗೆ ಅರಿಶಿನ ಕುಂಕುಮ ಬಾಗಿನ ಎಲ್ಲ ಕೊಡಬೇಕು ಅಂತ ಕಾಂತಲಕ್ಷ್ಮಿ ಅನ್ಕೋತಾರೆ. ಗೌರಿ ಫೋನ್ ಮಾಡಿದ ತಕ್ಷಣ ಇದೇನಿದು ಯಾರೋ ಫೋನ್ ಮಾಡ್ತಿದಾರಲ್ಲ ಅಂದ್ಕೊಂಡು ಫೋನ್ ತೆಗೆದು ಮಾತನಾಡಿದಾಗ, ಅಮ್ಮ ನಾನು ಗೌರಿ ಮಾತಾಡ್ತಾ ಇರೋದು, ಇದು ನನ್ನ ಫೋನ್ ನಂಬರ್, ಇನ್ಮೇಲೆ ಏನೇ ಇದ್ರೂ ಕೂಡ ಇದಕ್ಕೆ ಫೋನ್ ಮಾಡಿ, ಹಾಗೆ ಆರಾಮಾಗಿ ಯಾವಾಗ ಬೇಕಾದರೂ ನಾವು ಮಾತಾಡಬಹುದು ಅಮ್ಮ ಅಂತ ಗೌರಿ ಹೇಳಿದಾಗ, ಇದೇನು ಗೌರಿ ಇದ್ದಕ್ಕಿದ್ದಾಗೆ ಫೋನ್ ಮಾಡಿದ್ಯಾ, ಯಾರ ಫೋನ್ ಇದು, ಅಲ್ಲ ನಿಂದು ಅಂತ ಹೇಳ್ತಿದೀಯಾ, ಮತ್ತೆ ನಿಮ್ಮ ಅತ್ತೆ ಹೇಳಿದ್ನ ಮರ್ತೋದಾ ಅಂತ ಕಾಂತಲಕ್ಷ್ಮಿ ಹೇಳಿದಾಗ, ಅದು ಏನಿಲ್ಲ ಅಮ್ಮ, ನಮ್ಮ ಅತ್ತೇನೆ ನನಗೆ ಈ ಫೋನ್ ಕೊಟ್ಟಿದ್ದು, ನನ್ನ ಹತ್ರ ಫೋನ್ ಇಲ್ವಲ್ಲ ಅದಕ್ಕೋಸ್ಕರ ಏನಕ್ಕಾದ್ರೂ ಬೇಕಾಗುತ್ತೆ ಅದಕ್ಕೆ ಅಂತ ಅವರೇ ತಗೊಂಡು ಬಂದು ಫೋನ್ ಕೊಟ್ಟರು. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಅವತ್ತು ಅವರೇ ಬೇಡ ಅಂದಿದ್ರು, ಇವತ್ತು ಅವರೇ ಫೋನ್ ಕೊಟ್ಟಿದ್ದಾರೆ, ಮುಂದೆ ಒಂದಿನ ಅವರು ನನ್ನ ಸೊಸೆ ಅಂತ ಒಪ್ಕೋತಾರೆ ಅಮ್ಮ ಅಂತ ಗೌರಿ ಹೇಳಿದಾಗ, ಹೌದಾ ಗೌರಿ ತುಂಬ ಖುಷಿ ಆಗ್ತಿದೆ ನೀನು ಹೇಳಿದ್ನ ಕೇಳಿ, ಅದರಲ್ಲೂ ನಿನ್ನ ಮಾತನ್ನು ಕೇಳಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅತ್ತೆ ಸೊಸೆ ಮತ್ತು ಮನೆಯವರೆಲ್ಲರೂ ಇದೇ ಥರ ಒಂದಾಗಿ ಖುಷಿಯಾಗಿರಿ ಅಷ್ಟೇ ಸಾಕು ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಅದು ಗೌರಿ ಮೋನಿಕಾ ಈಗ ತಾಯಿ ಆಗ್ತಿದ್ದಾಳಲ್ವ, ಅದಕ್ಕೋಸ್ಕರ ಸೀರೆ ಮತ್ತು ಏನಾದರೂ ಉಡುಗೊರೆ ಕೊಡಬೇಕು, ಜೊತೆಗೆ ಅರಿಶಿನ ಕುಂಕುಮ ಕೊಟ್ಟು ಬಾಗಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಮೋನಿಕಾ ಮತ್ತು ನೀನು ಎಲ್ಲರೂ ಯಾವತ್ತಾದರೂ ಮನೆಗೆ ಬನ್ನಿ ಅಂತ ಕಾಂತಲಕ್ಷ್ಮಿ ಹೇಳಿದಾಗ, ಅಲ್ಲಮ್ಮ ಇದೆಲ್ಲ ಯಾಕೆ ಬೇಕಿತ್ತು, ಅಷ್ಟಕ್ಕೂ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ, ಇದೆಲ್ಲ ಯಾವುದು ಬೇಡ ಅಂತ ಗೌರಿ ಹೇಳಿದಾಗ, ಏನು ಹೇಳ್ತಿದ್ಯಾ ಗೌರಿ, ಮೋನಿಕಾ ತಾಯಿ ಆಗ್ತಿದ್ದಾಳಲ್ಲ ಅದಕ್ಕೆ ಇದನ್ನೆಲ್ಲ ಮಾಡಬೇಕು, ಆಮೇಲೆ ಬೇಕಾದರೆ ನೀವು ಸೀಮಂತ ಮಾಡಿ ಮನೆಗೆ ಕಳಿಸ್ಕೊಡಿ, ಆದರೆ ಈಗ ನಾವು ಬಾಗಿನ ಏನಾದರೂ ಕೊಡಬೇಕಲ್ವ ಅಂತ ಕಾಂತಲಕ್ಷ್ಮಿ ಹೇಳಿದಾಗ, ಅಮ್ಮನ ಹತ್ರ ಹೇಗೆ ಹೇಳೋದು, ಇದು ಯಾವುದು ನಿಜ ಅಲ್ಲ ಅಂತ, ಅಕ್ಕ ತಾಯಿ ಆಗ್ತಿಲ್ಲ ಅಂತ ಎಲ್ಲ ಸತ್ಯನೂ ಹೇಳಲ್ಲ, ಅಥವಾ ಹೇಳಿದರೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಗೌರಿ. ಗೌರಿ ಏನಾಯಿತು ಗೌರಿ ಯೋಚನೆ ಮಾಡ್ತಿದ್ಯಾ, ಯಾಕೆ ಏನು ಮಾತಾಡ್ತಿಲ್ಲ ಅಂದಾಗ, ಅದು ಅಮ್ಮ ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಗೌರಿ ಫೋನ್ ಕಟ್ ಮಾಡ್ತಾರೆ. ಚಿನ್ಮಯ್ ಮತ್ತು ಕಾಂತಲಕ್ಷ್ಮಿ ದುಡ್ಡು ಹೊಂದಿಸ್ಕೋಬೇಕು ಅಂತ ಉಂಡಿಯಲ್ಲಿ ದುಡ್ಡನ್ನ ತಗೋತಾ ಇರ್ತಾರೆ. ಆಗ ಗೌರಿ ತಂದೆ ದುಡ್ಡು ಕೊಟ್ಟು ಕಳಿಸಿರ್ತಾರೆ. ಮನೆಗೆ ತಂದು ಕೊಟ್ಟಿದ ತಕ್ಷಣವೇ ಇಷ್ಟೊತ್ತವರೆಗೂ ದುಡ್ಡನ್ನ ಹೇಗೆ ಹೊಂದಿಸೋದು ಅಂತ ಯೋಚನೆ ಮಾಡ್ತಿದ್ದೆ, ಆದರೆ ಈಗ ದುಡ್ಡು ಸಿಕ್ತು, ಈಗ ಮೋನಿಕಾ ಮತ್ತು ಗೌರಿ ಅಳಿಯಂದ್ರು ಎಲ್ಲರನ್ನೂ ಕರಿಬೋದು ಅಂತ ಕಾಂತಲಕ್ಷ್ಮಿ ಅನ್ಕೋತಾರೆ. ಅಷ್ಟರಲ್ಲಿ ಬೇರೆಯವ್ರು ಬಂದು ದುಡ್ಡು ಕೊಡಬೇಕಾಗಿತ್ತು, ಅದಕ್ಕೆ ಸರ್ ಕಳಿಸಿದ್ರು ಅಂದಿದ ತಕ್ಷಣವೇ ಈಗಷ್ಟೇ ಮತ್ತೆ ದುಡ್ಡು ಬಂತು ಅಂತ ಖುಷಿಯಾಗಿದ್ದೆ, ಈಗ ಮತ್ತೆ ವಾಪಸ್ ಕೊಡಬೇಕಾ ಅಂತ ಕಾಂತಲಕ್ಷ್ಮಿ ಅಂದ್ಕೊಂಡು ಎಲ್ಲರಿಗೂ ದುಡ್ಡು ಕೊಟ್ಟು ಕಳಿಸ್ತಾರೆ. ಏನು ಮಾಡೋದು, ಈಗ ನಿಮ್ಮಪ್ಪ ಬರಲಿ ಅವ್ರ ಹತ್ರ ಆಮೇಲೆ ಮಾತಾಡ್ತೀನಿ, ಅಲ್ಲ ಬಂದಿರೋ ದುಡ್ಡನ್ನೆಲ್ಲ ಈ ಥರ ಕೊಟ್ಟು ಕಳಿಸಿದ್ರೆ ಏನು ಮಾಡೋದು ನಾವು ಅಂತ ಕಾಂತಲಕ್ಷ್ಮಿ ಚಿನ್ಮಯ್ ಹತ್ರ ಹೇಳ್ತಾರೆ. ಹಾಗೆ ಗೌರಿ ತಂದೆ ಮತ್ತು ಮನೆಯವರೆಲ್ಲರೂ ಗೌರಿ ಮತ್ತು ಮೋನಿಕಾನ ಮನೆ ಕರಿಬೇಕು ಊಟಕ್ಕೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಗೌರಿ ಫೋನ್ ಮಾಡ್ತಾರೆ. ಆಗ ಅಪ್ಪ ಅದು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು ಅಂತ ಹೇಳಿದಾಗ, ಅದೇನು ಹೇಳು ಗೌರಿ ಅಂತ ಮಾತಾಡ್ತಾರೆ. ಅಷ್ಟರಲ್ಲಿ ದುಡ್ಡು ಕೊಟ್ಟಿರೋರು ಮನೆ ಹತ್ರ ಬಂದು, ಅಲ್ಲ ಏನು ಅಂದ್ಕೊಂಡಿದ್ದೀರಾ ನೀವು, ಇಷ್ಟು ದಿನ ಆಯಿತು ಇನ್ನೂ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಗೌರಿ ನಿನಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಫೋನ್ ಹಾಗೆ ಇಟ್ಟು ಬಿಡ್ತಾರೆ. ಆದರೆ ಕಟ್ ಮಾಡಿರಲ್ಲ. ಗೌರಿ ಏನಾಯಿತು ಇದ್ದಕ್ಕಿದ್ದಾಗೆ ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಎಷ್ಟು ದಿನ ಅಂತ ಸುಮ್ಮನೆ ಇರೋದು, ಎಷ್ಟು ತಿಂಗಳಾಗಿದೆ ಇನ್ನೂ ದುಡ್ಡು ಕೂಡ ವಾಪಸ್ ಕೊಟ್ಟಿಲ್ಲ, ಒಂದೇ ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿ ಈ ಥರ ಮೋಸ ಮಾಡ್ತಿದ್ದೀರಾ, ಮನೆಗೆ ಬಂದರೆ ಮನೇಲಿ ಇರಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ, ನೋಡಿ ಸ್ವಲ್ಪ ಸಮಯ ಕೊಡಿ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಗೌರಿ ತಂದೆ ಮಾತಾಡ್ತಿರೋದನ್ನು ಕೇಳಿ, ಇದೇನಿದು ಹಾಗಾದರೆ ನನ್ನನ್ನು ಹೊರಗ್ನೋಳ್ ಥರ ನೋಡ್ತಾ ಇದ್ದಾರೆ ನಮ್ಮ ಮನೆಯವರು, ಅಷ್ಟಕ್ಕೂ ಇದ್ರ ಬಗ್ಗೆ ನನ್ನ ಹತ್ರ ಯಾಕೆ ಹೇಳಿಲ್ಲ, ನಾನೇನಾದರೂ ಸಹಾಯ ಮಾಡ್ಬೋದಾಗಿತ್ತು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ವಿವೇಕ್ ಕರೀತಾರೆ ಗೌರಿನ. ಏನು ಕರೆದಿದ್ದು ವಿವೇಕ್ ಅವರೇ ಅಂತ ಗೌರಿ ಕೇಳಿದಾಗ, ನಾನು ಕಬೋರ್ಡಲ್ಲಿ ದುಡ್ಡಿಟ್ಟಿದ್ನಲ್ಲ ಅದರಲ್ಲಿ 20,000 ತಗೊಂಡು ಬಂದು ಇವರು ಕೊಡು ಅಂತ ಹೇಳ್ತಾರೆ. ಹಾಗೆ ಗೌರಿ ತಗೊಂಡು ಬಂದು ಕೊಟ್ಟಿದ ತಕ್ಷಣ ತುಂಬ ಖುಷಿ ಆಯಿತು, ನನ್ನ ಮಗನ ಫೀಸ್ಗೆ ದುಡ್ಡು ಕೊಡ್ತೀನಿ ಅಂತ ವಿವೇಕ್ ಸರ್ ಹೇಳಿದರು. ಅಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಹಾಗೇನೇ ಆಫೀಸಲ್ಲಿ ಕೆಲಸ ಮಾಡೋರು ಎಲ್ರಿಗೂ ಅವರವ್ರ ಮನೆಯವರಿಗೆ ಇವರೇನೆ ಫೀಸ್ ಕಟ್ಕೊಡೋದು, ನಿಜವಾಗ್ಲೂ ವಿವೇಕ್ ಸರ್ ತುಂಬ ಒಳ್ಳೆಯವರು ಅಂತ ಮಾತಾಡ್ತಿರ್ತಾರೆ. ಅದನ್ನು ಕೇಳಿ ಗೌರಿಗೆ ತುಂಬ ಖುಷಿಯಾಗುತ್ತೆ. ಅಲ್ಲ ಇವರು ಎಲ್ಲರಿಗೂ ಸಹಾಯ ಮಾಡ್ತಿದ್ದಾರೆ, ಅದೇ ಥರನೇ ನಾನು ನಮ್ಮ ಅಪ್ಪ ಅಮ್ಮನಿಗೋಸ್ಕರ ದುಡ್ಡನ್ನ ಕೇಳಿ ತಗೊಂಡೋಗಿ ಕೊಡ್ಬೋದಲ್ವಾ, ಇವ್ರ ಹತ್ರನೇ ದುಡ್ಡನ್ನ ತಗೋಬಹುದಲ್ವಾ ಅಂತ ಯೋಚನೆ ಮಾಡ್ತಿರ್ತಾರೆ ಗೌರಿ. ಏನಾಯಿತು ಪುಣ್ಯವತಿ, ದುಡ್ಡು ಕೊಟ್ಟೆ ಅಂತ ಏನಾದರೂ ಯೋಚನೆ ಮಾಡ್ತಿದ್ಯಾ ಅಂತ ವಿವೇಕ್ ಹೇಳಿದಾಗ, ನಾನು ಯಾಕೆ ಯೋಚನೆ ಮಾಡಲಿ, ಅಷ್ಟಕ್ಕೂ ನೀವು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಅದ್ರ ಬಗ್ಗೆ ಯೋಚನೆ ಮಾಡೋ ಅಂಥದ್ದು ಏನಿದೆ, ನಿಜವಾಗ್ಲೂ ನಿಮ್ಮ ಬಗ್ಗೆ ತುಂಬಾ ಖುಷಿ ಆಗ್ತಿದೆ, ಎಷ್ಟೆಲ್ಲ ಸಹಾಯ ಮಾಡ್ತಿದ್ದೀರಾ ಎಲ್ರಿಗೂ ಅಂತ ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಗೌರಿ ಹೇಳ್ತಾರೆ. ಮೋನಿಕಾ ಗೌರಿ ಹತ್ರ ಮಾತಾಡ್ತಿರ್ತಾರೆ. ಏನು ಗೌರಿ, ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ ಅಂತ ಇಷ್ಟೆಲ್ಲ ಆಡ್ತಿದ್ಯಾ ಅಲ್ವಾ, ಆದರೆ ಒಂದಲ್ಲ ಒಂದಿನ ಈ ಮನೆ ಜವಾಬ್ದಾರಿ ಎಲ್ಲ ನಾನು ತಗೋತೀನಿ, ಹಾಗೆ ಈ ಮನೇಲಿ ಎಷ್ಟೆಲ್ಲ ನಿನಗೆ ಗೌರವ ಸಿಗ್ತಿದೆ ಅದೆಲ್ಲ ನನಗೆ ಸಿಗುತ್ತೆ ನೋಡ್ತಾ ಇರು, ಆದರೆ ಈ ಮನೇಲಿ ಬೇಕು ಅಂತಾನೆ ನನ್ನ ಜಾಗನ ನೀನು ತಗೊಂಡಿದ್ಯಾ, ಇವತ್ತು ನೀನು ಹೇಗೆಲ್ಲ ಇದೆಯೋ ಇದೆಲ್ಲ ನನಗೆ ಸಿಗಬೇಕಿತ್ತು, ನನ್ನ ಜಾಗನ ನೀನು ತಗೊಂಡಿರೋದು ಅಂತ ಕೋಪ ಮಾಡಿಕೊಂಡು ಮೋನಿಕಾ ಹೇಳಿದ ತಕ್ಷಣವೇ ಆಗ ಗೌರಿ ಹೇಳ್ತಾರೆ, ಅಷ್ಟಕ್ಕೂ ನಾನು ಯಾವತ್ತೂ ಈ ಜಾಗ ಬೇಕು ನನಗೆ ಅಂತ ಅಂದ್ಕೊಂಡಿರಲಿಲ್ಲ, ಈ ಮನೆ ಸೊಸೆಯಾಗಿ ಬರಬೇಕು ಅಂತಾನು ಅಂದ್ಕೊಂಡಿರಲಿಲ್ಲ, ಆದರೆ ನಿನ್ನಿಂದಾಗಿ ನಾನು ಈ ಮನೆ ಸೊಸೆಯಾಗಿ ಬರಬೇಕಾಗಿರೋ ಪರಿಸ್ಥಿತಿ ಬಂತು,
ಆದರೆ ನೀನು ಇಷ್ಟೆಲ್ಲ ನಾಟಕ ಮಾಡಿದೆ, ಮನೆಯವ್ರ ಹತ್ರ ಇಷ್ಟೆಲ್ಲ ಸತ್ಯ ಮುಚ್ಚಿಟ್ಟೆ, ಎಲ್ಲ ಆಗಿದ್ದು ನಿನ್ನಿಂದಾನೆ. ಒಂದ್ಸಲ ಯೋಚನೆ ಮಾಡು. ನೀನು ಈ ನಿರ್ಧಾರ ಮಾಡಿರಲಿಲ್ಲ, ಮದುವೆ ಮನೆ ಬಿಟ್ಟು ಹೋಗಿರಲಿಲ್ಲ ಅಂದಿದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆರಾಮಾಗಿ ಮನೆ ಸೊಸೆಯಾಗಿ ವಿವೇಕ್ ಅವ್ರ ಹೆಂಡತಿಯಾಗಿ ಮನೆಯವರೆಲ್ಲರೂ ತುಂಬ ಗೌರವ ಕೊಡ್ತಾ ಇದ್ರು, ಖುಷಿಯಾಗಿರ್ಬೋದಿತ್ತು. ಆದರೆ ಈಗ ನೋಡು ಎಂಥ ಪರಿಸ್ಥಿತಿ ಬಂದಿದೆ ಅಂತ ಗೌರಿ ಹೇಳ್ತಾರೆ. ನನ್ನ ಪರಿಸ್ಥಿತಿಗೆ ಕಾರಣನೇ ನೀನು, ಹಾಗೆ ಈ ಮನೆಯಲ್ಲಿ ಗೌರವ ನನಗೆ ಸಿಗ್ತಿಲ್ಲ ಅನ್ನೋದಕ್ಕೆ ಕಾರಣನೂ ನೀನೇ ಅಂತ ಕೋಪ ಮಾಡಿಕೊಂಡು ಹೇಳಿದ ತಕ್ಷಣವೇ ಏನಂತ ಮಾತಾಡ್ತಿದ್ಯಾ, ಅಷ್ಟಕ್ಕೂ ಇದಕ್ಕೂ ನನಗೂ ಏನು ಸಂಬಂಧ, ಏನು ಹೇಳ್ತಿದ್ಯಾ ನೀನು ಅಂತ ಆಗ ಗೌರಿ ಹೇಳಿದಾಗ, ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ಈ ಮನೇಲಿ ನಿನಗೆ ಮಾತ್ರ ಗೌರವ ಸಿಗಬೇಕು, ನೀನು ಮಾತ್ರನೇ ಈ ಮನೆ ಜವಾಬ್ದಾರಿ ತಗೋಬೇಕು ಅಂತ ನೀನು ಮತ್ತು ವಿವೇಕ್ ಇಬ್ಬರು ಸೇರಿಕೊಂಡು ಮಾಡ್ತಿರೋ ನಾಟಕ ನನಗೆ ಎಲ್ಲ ಚೆನ್ನಾಗಿ ಅರ್ಥ ಆಗ್ತಿದೆ ನಿಕೇತಿ. ಯಾವುದೇ ಕಾರಣಕ್ಕೂ ಯಾವ ಜವಾಬ್ದಾರಿನೂ ಸಿಗಬಾರ್ದು, ಹಾಗೆ ಆಫೀಸ್ ಕೆಲಸ ಎಲ್ಲ ವಿವೇಕ್ ಮಾಡಬೇಕು ಅಂತ ನೀವು ಈ ಥರ ಎಲ್ಲ ಮಾಡ್ತಿದ್ದೀರಾ, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಲ್ಲ ಅಂತ ಮೋನಿಕಾ ಹೇಳ್ತಾರೆ. ಸಾಕು ನಿಲ್ಲಿಸು ಮೋನಿಕಕ್ಕ, ನೋಡು ನೀನು ಅಂದ್ಕೊಂಡಿದ್ದು ಯಾವುದೂ ನಿಜ ಅಲ್ಲ, ನೀನು ಇಷ್ಟ ಬಂದಂಗೆ ಏನೇನೋ ಅಂದ್ಕೊಂಡ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಗೌರಿ ಅವರು ಹೇಳ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.